ತಾರಿಕ್ ರೆಹಮಾನ್ ಬಾಳಿಗೆ ಈಗ ಅದೃಷ್ಟ ಬಲ್ದು ಬಂದಿದೆ. ಬಾಂಗ್ಲಾದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಮುಂದಿನ ಪ್ರಧಾನಿ ಆಗ್ತಾ ಇದ್ದಾರೆ. ತಾರಿಕ್ ರೆಹಮಾನ್ ಅವರ ಪಕ್ಷ ಬಿಎನ್ಪಿ ಫೆಬ್ರವರಿ 12ರಂದು ಬಾಂಗ್ಲಾದೇಶದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಗೆದ್ದಿದೆ. ಬಿಎನ್ಪಿ ಒಕ್ಕೂಟ ಬಹುಮತಕ್ಕೆ ಅಗತ್ಯವಿರುವಂತಹ 150 ಸ್ಥಾನಗಳನ್ನು ಮೀರಿ 212 ಸ್ಥಾನಗಳನ್ನು ಗೆದ್ದಿದೆ. ತಾರಿಕ್ ರೆಹಮಾನ್ ತಾವು ಸ್ಪರ್ಧೆ ಮಾಡಿದಂಥ ಢಾಕಾ ಮತ್ತು ಬೋಗ್ರಾ ಎರಡರಲ್ಲೂ ಕೂಡ ಗೆದ್ರು. ತಾರಿಕ್ ಯಾವುದೇ ವಿಜಯೋತ್ಸವದ ಮೆರವಣಿಗೆಯನ್ನು ನಡೆಸಲಿಲ್ಲ ಅಥವಾ ತಮ್ಮ ವಿಜಯವನ್ನು ಆಚರಿಸಲಿಲ್ಲ. 2024ರ ದಂಗೆಯಲ್ಲಿ ಪ್ರಾಣ ಕಳ್ಕೊಂಡವರಿಗಾಗಿ ದೇಶಾದ್ಯಂತ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಅವ್ರ ಪಕ್ಷದ ಕಾರ್ಯಕರ್ತರನ್ನ ಕೇಳ್ಕೊಂಡ್ರು. ಅವ್ರ ಗೆಲುವಿನ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವರನ್ನು ಅಭಿನಂದಿಸಿದ್ದಾರೆ. ಈ ಗೆಲುವು ಬಾಂಗ್ಲಾದೇಶದ ಜನರು ಅವರ ನಾಯಕತ್ವದಲ್ಲಿ ಹೊಂದಿರುವಂತಹ ವಿಶ್ವಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಭಾರತ ಯಾವಾಗಲೂ ಪ್ರಜಾಪ್ರಭುತ್ವ, ಪ್ರಗತಿಪರ ಮತ್ತು ಎಲ್ಲರನ್ನೂ ಒಳಗೊಂಡ ಬಾಂಗ್ಲಾದೇಶದೊಂದಿಗೆ ನಿಲ್ಲುತ್ತೆ. ಭವಿಷ್ಯದಲ್ಲಿ ಭಾರತ ಬಾಂಗ್ಲಾದೇಶ ಸಂಬಂಧಗಳನ್ನು ಬಲಪಡಿಸೋದಕ್ಕೆ ಮತ್ತು ಅಭಿವೃದ್ಧಿಯನ್ನು ಮುನ್ನಡೆಸೋದಕ್ಕೆ ಅವರೊಂದಿಗೆ ಕೆಲಸ ಮಾಡೋದಕ್ಕೆ ನಾನು ಎದುರು ನೋಡ್ತಾ ಇದ್ದೀನಿ ಅಂತ ಮೋದಿ ಅವರು ಹೇಳಿದ್ದಾರೆ. ವಿಶ್ವದ ಇತರ ನಾಯಕರು ಕೂಡ ತಾರಿಕ್ ಅವರ ಗೆಲುವಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ತಾರಿಕ್ 1967ರಲ್ಲಿ ಜನಿಸಿದಾಗ ಬಾಂಗ್ಲಾದೇಶ ಇನ್ನೂ ಪೂರ್ವ ಪಾಕಿಸ್ತಾನ ಅಂತಾನೆ ಕರೆಸ್ಕೊಳ್ತಾ ಇತ್ತು. ಆ ಸಮಯದಲ್ಲಿ ಅವ್ರ ತಂದೆ ಜಿಯಾ ಉರ್ ರೆಹಮಾನ್ ಪಾಕಿಸ್ತಾನ ಸೇನೆಯ ಪೂರ್ವ ಬಂಗಾಳ ರೆಜಿಮೆಂಟ್ನಲ್ಲಿ ಅಧಿಕಾರಿಯಾಗಿದ್ದರು. ಪೂರ್ವ ಪಾಕಿಸ್ತಾನದಲ್ಲಿ ದಬ್ಬಾಳಿಕೆ ಹೆಚ್ಚಾದಾಗ ಅನೇಕ ಪಾಕಿಸ್ತಾನಿ ಸೇನಾ ಅಧಿಕಾರಿಗಳು ದಂಗೆ ಏಳ್ತಾರೆ. ಮೇಜರ್ ಜಿಯಾ ಉರ್ ರೆಹಮಾನ್ ಅವರು 1971ರ ಮಾರ್ಚ್ 27ರಂದು ರೇಡಿಯೋದಲ್ಲಿ ಬಾಂಗ್ಲಾದೇಶದ ಸ್ವಾತಂತ್ರ್ಯವನ್ನು ಘೋಷಿಸ್ತಾರೆ. ಅಂದರೆ ವಾಸ್ತವವಾಗಿ ಶೇಖ್ ಮುಜಿಬುರ್ ರೆಹಮಾನ್ ಅವರು ಮಾರ್ಚ್ 26ರಂದು ಮೇಜರ್ ಜಿಯಾ ಅವರಿಗೆ ಒಂದು ಟೆಲಿಗ್ರಾಮ್ ಅನ್ನು ಕಳಿಸ್ತಾರೆ. ಢಾಕಾದಿಂದ ಚಿತ್ತಗಾಂಗ್ಗೆ ಕಳಿಸಲಾದಂಥ ಈ ಟೆಲಿಗ್ರಾಮ್ ಬಾಂಗ್ಲಾದೇಶದ ಸ್ವಾತಂತ್ರ್ಯವನ್ನು ಘೋಷಿಸಿತು. ಮರುದಿನ ಮೇಜರ್ ಜಿಯಾ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಉಲ್ಲೇಖ ಮಾಡಿ ರೇಡಿಯೋದಲ್ಲಿ ಬಾಂಗ್ಲಾದೇಶದ ಸ್ವಾತಂತ್ರ್ಯದ ಸಂದೇಶವನ್ನು ಓದ್ತಾರೆ. ಮತ್ತು ಪಾಕಿಸ್ತಾನ ಸೈನ್ಯದ ವಿರುದ್ಧ ಹೋರಾಡೋದಕ್ಕೆ ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿದರು. ಬಾಂಗ್ಲಾದೇಶದ ಸ್ವಾತಂತ್ರ್ಯವನ್ನು ನಂತರ 1971ರ ಏಪ್ರಿಲ್ 10ರಂದು ಔಪಚಾರಿಕವಾಗಿ ಘೋಷಿಸಲಾಯಿತು. ಮೇಜರ್ ಜಿಯಾ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ವೀರರಲ್ಲಿ ಒಬ್ಬರು. ಆ ಹೋರಾಟದ ಸಮಯದಲ್ಲಿ 4 ವರ್ಷ ವಯಸ್ಸಿನವರಾಗಿದ್ದಂಥ ತಾರಿಕ್ ಅವ್ರ ತಾಯಿ ಖಲೀದಾ ಜಿಯಾ ಮತ್ತು ಅವ್ರ ಕಿರಿಯ ಸಹೋದರ ಅರಾಫತ್ ರೆಹಮಾನ್ ಅವರನ್ನು ಪಾಕಿಸ್ತಾನಿ ಸೈನ್ಯ ಅರೆಸ್ಟ್ ಮಾಡಿತು. 9 ತಿಂಗಳ ನಂತರ ಅವರನ್ನು ಬಿಡುಗಡೆ ಮಾಡಲಾಯಿತು. ಮತ್ತು ಆ ದಿನಾನೇ 1971ರ ಡಿಸೆಂಬರ್ 16 ವಿಜಯ್ ದಿವಸ್. ಆ ದಿನ ಪಾಕಿಸ್ತಾನಿ ಸೈನ್ಯ ಭಾರತೀಯ ಸೈನ್ಯಕ್ಕೆ ಶರಣಾಯಿತು. ಆ ಘಟನೆಯ ನಂತರನೇ ಬಾಂಗ್ಲಾದೇಶ ನಿಜವಾದ ಸ್ವಾತಂತ್ರ್ಯವನ್ನು ಗಳಿಸ್ತು. ಹೊಸ ರಾಷ್ಟ್ರವೊಂದು ಹುಟ್ಟುಕೊಳ್ತು. ಬಿಎನ್ಪಿ ಇನ್ನೂ ಈ ಒಂದು ಘಟನೆಯನ್ನು ಹೆಮ್ಮೆಯಿಂದ ನೆನಪಿಸ್ಕೊಳ್ಳುತ್ತೆ. ಅದು ಅವರನ್ನು ಸ್ವಾತಂತ್ರ್ಯ ಹೋರಾಟದ ಕಿರಿಯ ಕೈದಿಗಳಲ್ಲಿ ಒಬ್ಬರು ಅಂತ ಕೂಡ ಕರೆಯುತ್ತೆ. ಅಂದರೆ ಇದರ ಅರ್ಥ ತಾರಿಕ್ ಬಾಲ್ಯದಿಂದನೇ ರಾಜಕೀಯ ವ್ಯಕ್ತಿಯಾಗಿದ್ದರು. ತಾರಿಕ್ ಅವರ ತಂದೆ ನಿಧನರಾದಾಗ ಅವರಿಗೆ 15 ವರ್ಷ. ಅವರು ಬಾಂಗ್ಲಾದೇಶದ ವಾಯುಪಡೆಯ ಶಾಲೆಯಲ್ಲಿ ಅಧ್ಯಯನವನ್ನು ಮಾಡಿದರು. ಅದಾದ ನಂತರ ಅವರು ಢಾಕಾ ವಿಶ್ವವಿದ್ಯಾಲಯಕ್ಕೆ ಸೇರ್ತಾರೆ. ಆದರೆ ಅವರು ಹೆಚ್ಚು ಕಾಲ ಅಧ್ಯಯನ ಮಾಡಲಿಲ್ಲ. 23ನೇ ವಯಸ್ಸಿನಲ್ಲಿ ಅವರು ಬಿಎನ್ಪಿಯನ್ನು ಸೇರ್ಕೊಳ್ತಾರೆ. 1991ರಲ್ಲಿ ಅವ್ರ ತಾಯಿ ಖಲೀದಾ ಜಿಯಾ ಅವರು ಪ್ರಧಾನಿಯಾದರು. ತಾರಿಕ್ ಯಾವುದೇ ಹುದ್ದೆಯನ್ನು ಹೊಂದಿರಲಿಲ್ಲ. ಆಗ 1996ರಿಂದ 2001ರವರೆಗೆ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಾಗ ತಾರಿಕ್ ಹಸೀನಾ ಸರ್ಕಾರದ ವಿರುದ್ಧ ಹಲವಾರು ಚಳವಳಿಗಳನ್ನು ನಡೆಸಿದರು. ಅದು 2001ರ ಚುನಾವಣೆಯಲ್ಲಿ ಬಿಎನ್ಪಿಯ ಗೆಲುವಿಗೆ ಕಾರಣ ಆಯಿತು. ಬಿಎನ್ಪಿ ಆಳ್ವಿಕೆಯ ಸಮಯದಲ್ಲಿ ಅಂದರೆ 2004ರಲ್ಲಿ ಢಾಕಾದಲ್ಲಿ ಒಂದು ದೊಡ್ಡ ದಾಳಿ ಸಂಭವಿಸುತ್ತೆ. ಅವಾಮಿ ಲೀಗ್ ರ್ಯಾಲಿಯ ಸಮಯದಲ್ಲಿ ಗ್ರೆನೇಡ್ ದಾಳಿ ಸಂಭವಿಸಿತು. 24 ಜನರು ಸಾವನ್ನಪ್ತಾರೆ. ಹಸೀನಾ ಸ್ವತಃ ಕೂದಲೆಳೆ ಅಂತರದಲ್ಲಿ ಪಾರಾಗ್ತಾರೆ. ಈ ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ ಅಂತ ತಾರಿಕ್ ರೆಹಮಾನ್ ಅವರನ್ನು ಹೆಸರಿಸಲಾಯಿತು. ತನಿಖೆ ಸಹಜವಾಗಿಯೇ ಅವಾಮಿ ಲೀಗ್ ಸರ್ಕಾರದ ಅವಧಿಯಲ್ಲಿನೇ ನಡೆಯಿತು. 2001ರಿಂದ 2006ರವರೆಗೆ ಖಲೀದಾ ಜಿಯಾ ಅವರ ಸರ್ಕಾರದ ಅವಧಿಯಲ್ಲಿ ಹವಾ ಭವನ್ ಕುಖ್ಯಾತವಾಗಿತ್ತು. ಬಿಎನ್ಪಿ ಅಧ್ಯಕ್ಷರ ರಾಜಕೀಯ ಕಚೇರಿಯಾಗಿದ್ದಂಥ ಅದು ಭ್ರಷ್ಟಾಚಾರನೇ ತುಂಬಿದ್ದಂಥ 2ನೇ ಶಕ್ತಿ ಕೇಂದ್ರ ಆಗಿತ್ತು. ಆ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ತಾರಿಕ್ ರೆಹಮಾನ್ ಅವರ ಇಮೇಜ್ ಅಷ್ಟು ಉತ್ತಮ ಆಗಿರಲಿಲ್ಲ. ಅವರಿಗೆ ಭ್ರಷ್ಟಾಚಾರದ ಕಳಂಕ ಮೆತ್ತಿತ್ತು. 2007ರಲ್ಲಿ ಮಿಲಿಟರಿ ಬೆಂಬಲಿತ ಮಧ್ಯಂತರ ಸರ್ಕಾರ ಭ್ರಷ್ಟಾಚಾರದ ಆರೋಪದ ಮೇಲೆ ಅವರನ್ನು ಅರೆಸ್ಟ್ ಮಾಡುತ್ತೆ. ರೆಹಮಾನ್ ಅವರಿಗೆ ಜೈಲಿನಲ್ಲಿ ಚಿತ್ರಹಿಂಸೆಯನ್ನು ನೀಡಲಾಯಿತು. ಅವರ ಆರೋಗ್ಯ ಹದಗೆಟ್ಟಿತ್ತು. ಜಾಮೀನು ಪಡೆದ ನಂತರ ಅವರನ್ನು ಉತ್ತಮ ಚಿಕಿತ್ಸೆಗಾಗಿ ಲಂಡನ್ಗೆ ಕಳಿಸಲಾಯಿತು. ಆದರೆ ಅವರು ಅಲ್ಲಿನೇ ಉಳ್ಕೊಂಡ್ಬಿಡ್ತಾರೆ. ನ್ಯಾಯಾಲಯದ ಪ್ರಕರಣ ಮುಂದುವರಿಯಿತು. 2018ರಲ್ಲಿ ಢಾಕಾ ಹೈಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಆದರೆ 2024ರಲ್ಲಿ ಶೇಖ್ ಹಸೀನಾ ಅವರ ಸರ್ಕಾರ ಪತನಗೊಂಡಾಗ ಹೈಕೋರ್ಟ್ ಆ ಒಂದು ನಿರ್ಧಾರವನ್ನು ರದ್ದುಗೊಳಿಸಿತು. ಈ ಇಡೀ ವಿಚಾರಣೆಯನ್ನು ಕಾನೂನು ಬಾಹಿರ ಅಂತ ತೀರ್ಪು ನೀಡಿತು. ಅವರು 2025ರ ಡಿಸೆಂಬರ್ನಲ್ಲಿ ಮರಳಿ ಬರ್ತಾರೆ.
ತಾರಿಕ್ ಹಿಂತಿರುಗಿ ಬಂದ ಕೆಲವೇ ದಿನಗಳಲ್ಲಿ ಅನಾರೋಗ್ಯ ಪೀಡಿತ ಅವರ ತಾಯಿ ಖಲೀದಾ ಜಿಯಾ ಅವರು ನಿಧನರಾಗ್ತಾರೆ. ತಾರಿಕ್ ರೆಹಮಾನ್ ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಈಗ ಅವರು ಬಾಂಗ್ಲಾದೇಶದ ಪ್ರಧಾನಿ ಆಗ್ತಾ ಇದ್ದಾರೆ. 2034ರ ವೇಳೆಗೆ ಬಾಂಗ್ಲಾದೇಶವನ್ನ $1 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡೋದಕ್ಕೆ ಬಯಸೋದಾಗಿ BNP ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ಗುರಿಯನ್ನ ಸಾಧಿಸೋದಕ್ಕೆ ಹೆಚ್ಚಿನ ಹೂಡಿಕೆ ತರಲಾಗುವುದು ಅಂತ ತಾರಿಕ್ ರೆಹಮಾನ್ ಅವರು ಹೇಳ್ತಾರೆ. ಬಾಂಗ್ಲಾದೇಶದಲ್ಲಿಯೂ ಕೂಡ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಲಾಗುವುದು ಅಂತ ಹೇಳಿದ್ದಾರೆ. ದೇಶ ಇನ್ನು ಮುಂದೆ ಜವಳಿ ರಫ್ತಿನ ಮೇಲೆ ಮಾತ್ರನೇ ಅವಲಂಬಿತ ಆಗೋದಿಲ್ಲ, ಇತರ ಸರಕುಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡಲಾಗುತ್ತೆ ಅನ್ನೋ ಒಂದು ಭರವಸೆಯನ್ನು ನೀಡಲಾಗಿದೆ. ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ನ್ಯಾಯಾಲಯಗಳನ್ನು ಬಲಪಡಿಸೋದು ಇಂತಹ ಭರವಸೆಗಳು ಕೂಡ ಅದರಲ್ಲಿವೆ. ತಾರಿಕ್ ರೆಹಮಾನ್ ತಮ್ಮ ಸರ್ಕಾರದ ಅಡಿಯಲ್ಲಿ ರಾಜಕೀಯ ಉದ್ದೇಶಗಳಿಗಾಗಿ ಮಿಲಿಟರಿಯನ್ನು ಬಳಸುವಂಥ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಈಗಿನ ನಿಜವಾದ ಪರೀಕ್ಷೆ ಬಾಂಗ್ಲಾದೇಶದ ರಾಜಕೀಯದಲ್ಲಿನ ಧ್ರುವೀಕರಣವನ್ನು ಪರಿಹರಿಸೋದು. ಮೊಹಮ್ಮದ್ ಯೂನಸ್ ಸರ್ಕಾರ ಶೇಖ್ ಹಸೀನಾ ಅವರನ್ನು ವಿಚಾರಣೆಗೊಳಪಡಿಸಿ ಮರಣದಂಡನೆಯನ್ನು ಘೋಷಿಸಿದಂಥ ರೀತಿ ಬಾಂಗ್ಲಾದೇಶದಲ್ಲಿ ಈಗ ವಿಜಯಶಾಲಿಯ ನ್ಯಾಯ ಮೇಲುಗೈ ಸಾಧಿಸುತ್ತೆ ಅನ್ನುವಂಥ ಒಂದು ಕಳವಳವನ್ನು ಹುಟ್ಟುಹಾಕಿದೆ. ಸರ್ಕಾರ ಬದಲಾದರೂ ಕೂಡ ಬಾಂಗ್ಲಾದೇಶದಲ್ಲಿರುವಂತಹ ಸಂಸ್ಥೆಗಳು ತಮ್ಮ ಕೆಲಸವನ್ನು ಮುಂದುವರಿಸುವಷ್ಟು ಬಲವಾಗಿಲ್ಲ ಅಂತ ಇದು ತೋರಿಸುತ್ತೆ. BNP ತನ್ನ ಗೆಲುವಿನ ನಂತರ ಶೇಖ್ ಹಸೀನಾ ಅವರ ಹಸ್ತಾಂತರಕ್ಕೆ ತನ್ನ ಬೇಡಿಕೆಯನ್ನು ಪುನರುಚ್ಚರಿಸಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಈ ಮೊಂಡುತನ ಬಾಂಗ್ಲಾದೇಶವನ್ನು ಪರಿಹಾರದತ್ತ ಕೊಂಡೊಯ್ಯೋದಿಲ್ಲ. ಇಲ್ಲಿ ಮತ್ತೊಂದು ಕಳವಳ ಏನು ಅಂತ ಅಂದರೆ, ಬಾಂಗ್ಲಾದೇಶದಲ್ಲಿ ಮೂಲಭೂತವಾದ ಹೆಚ್ಚಾಗ್ತಾ ಇದೆ. ತಾರಿಕ್ ಧಾರ್ಮಿಕ ಭಾವನೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವಂಥ ಒತ್ತಡವನ್ನು ಎದುರಿಸಬೇಕಾಗತ್ತೆ. ತಾರಿಕ್ ಅಭಿವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸುಧಾರಿಸೋದನ್ನು ಹೇಗೆ ಮುಂದುವರಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. BNP ಅಧಿಕಾರದಲ್ಲಿ ಇದ್ದಾಗಲೆಲ್ಲಾನು ಅಲ್ಪಸಂಖ್ಯಾತರ, ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾದೇಶದಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ಭದ್ರತೆಯನ್ನು ಪ್ರಶ್ನೆ ಮಾಡಲಾಗಿದೆ. ತಾರಿಕ್ ಈಗ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶಿಗಳಾಗಿ ಗುರುತಿಸಿಕೊಳ್ಳುವಂಥ ಹಿಂದೂ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಣೆ ಮಾಡ್ತಾರಾ? ಇನ್ನು ಭಾರತದ ಬಗ್ಗೆ ತಾರಿಕ್ ಅವರ ನಿಲುವೇನು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅವರು ಬಾಂಗ್ಲಾದೇಶದ ಜನರ ಹಿತಾಸಕ್ತಿಗಳಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಭಾರತದೊಂದಿಗಿನ ಸಂಬಂಧಗಳ ಕುರಿತು ಪ್ರಶ್ನೆಗೆ ಉತ್ತರಿಸ್ತಾ ಖಂಡಿತವಾಗಿಯೂ ಬಾಂಗ್ಲಾದೇಶದ ಹಕ್ಕುಗಳನ್ನು ಪ್ರತಿಪಾದಿಸೋದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. BNPಯ ಪ್ರಣಾಳಿಕೆಯಲ್ಲಿ ಭಾರತದ ಬಗ್ಗೆ ನೇರವಾಗಿ ಉಲ್ಲೇಖ ಮಾಡಲಾಗಿಲ್ಲ. ಗಡಿಯಲ್ಲಿ ಹತ್ಯೆಗಳನ್ನು ನಿಲ್ಲಿಸೋದಾಗಿ ತಾರಿಕ್ ಅವರು ಭರವಸೆಯನ್ನು ನೀಡಿದ್ದಾರೆ. ಭಾರತ BNP ಸಂಬಂಧಗಳ ಬಗ್ಗೆ ನೋಡಿದರೆ ಭಾರತ ಸಾಮಾನ್ಯವಾಗಿ ಖಲೀದಾ ಜಿಯಾ ಅವರ ಸರ್ಕಾರಕ್ಕಿಂತನೂ ಶೇಖ್ ಹಸೀನಾ ಅವರ ಸರ್ಕಾರವನ್ನು ಹೆಚ್ಚು ವಿಶ್ವಾಸಾರ್ಹ ಅಂತ ಪರಿಗಣಿಸಿತ್ತು. ಆದರೆ ಈಗ BNP ಮತ್ತು ಭಾರತದ ನಡುವಿನ ಸಂಬಂಧಗಳು ಬದಲಾಗಿವೆ. ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಖಲೀದಾ ಜಿಯಾ ಅವರ ಅಂತ್ಯಕ್ರಿಯೆಗಾಗಿ ಬಾಂಗ್ಲಾದೇಶಕ್ಕೆ ಹೋದಾಗ ಪ್ರಧಾನಿ ಮೋದಿಯವರ ಪತ್ರವನ್ನು ಕೂಡ ಕೊಂಡೊಯ್ದಿದ್ರು. ಪತ್ರವನ್ನು ತಾರಿಕ್ ರೆಹಮಾನ್ ಅವರಿಗೆ ನೀಡಲಾಯಿತು. ಅದು ಹೊಸ ಆರಂಭದ ಬಗ್ಗೆ ಹೇಳಿತ್ತು. ತಾರಿಕ್ ತಮ್ಮ ಭಾಷಣಗಳಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಹಿಂಸಾಚಾರ ಅಥವಾ ಭಾರತದೊಂದಿಗಿನ ಹದಗೆಡ್ತಾ ಇರುವಂಥ ಸಂಬಂಧದ ಬಗ್ಗೆ ಹೇಳೋದನ್ನು ತಪ್ಪಿಸಿದ್ದಾರೆ. ಅವರು ಭಾರತವನ್ನು ಟೀಕೆ ಮಾಡೋ ಮೂಲಕ ಬಹಳಷ್ಟು ಮತಗಳನ್ನು ಗಳಿಸಬಹುದಾಗಿತ್ತು. ಆದರೆ ತಾರಿಕ್ ಆ ಒಂದು ವಿಷಯವನ್ನು ಬದಲಾಯಿಸಿದರು ಮತ್ತು ಎಲ್ಲರನ್ನೂ ಕೂಡ ಜೊತೆಗೆ ಕರೆದೊಯ್ಯೋದ್ರ ಬಗ್ಗೆ ಮಾತಾಡಿದರು. ಮುಸ್ಲಿಂ, ಹಿಂದೂ, ಬೌದ್ಧ ಅಥವಾ ಕ್ರಿಶ್ಚಿಯನ್ ಆಗಿರಲಿ, ಎಲ್ಲ ಧರ್ಮದ ಜನರು ಭಯ ಇಲ್ಲದೇ ಬದುಕಬಹುದಾದಂಥ ಒಂದು ಸುರಕ್ಷಿತ ಬಾಂಗ್ಲಾದೇಶವನ್ನು ರಚನೆ ಮಾಡೋದಕ್ಕೆ ಬಯಸ್ತೀನಿ ಅಂತ ತಾರಿಕ್ ಅವರು ಹೇಳಿದರು. ಇನ್ನು ಭಾರತದೊಂದಿಗೆ ಸಂಬಂಧವನ್ನು ಸುಧಾರಿಸೋದು ತಾರಿಕ್ ರೆಹಮಾನ್ ಅವರ ಪ್ರಮುಖ ಆದ್ಯತೆಯಾಗಿದೆ. ಟೈಮ್ಸ್ ಮ್ಯಾಗಝಿನ್ಗೆ ನೀಡಿದಂಥ ಒಂದು ಸಂದರ್ಶನದಲ್ಲಿ ರೆಹಮಾನ್, ನಮ್ಮ ಜನರು ಮತ್ತು ದೇಶದ ಹಿತಾಸಕ್ತಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತೆ, ಆದರೆ ಅದರ ನಂತರ ನಾವು ಭಾರತದೊಂದಿಗೆ ಸಂಬಂಧವನ್ನು ಮತ್ತಷ್ಟು ಸುಧಾರಿಸೋದಕ್ಕೆ ಶ್ರಮಿಸ್ತೀವಿ ಅಂತ ಹೇಳಿದ್ದಾರೆ. ಭಾರತದೊಂದಿಗೆ ಸಂಬಂಧವನ್ನು ಸುಧಾರಿಸುವಂಥ ಒಂದು ಬಯಕೆಯನ್ನು ಅವ್ರ ಪಕ್ಷ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಮತ್ತು ಭಾರತಕ್ಕೂ ಕೂಡ ಯೂನಸ್ ಅಥವಾ ಜಮಾತ್ ಜೊತೆಗೆ ವ್ಯವಹರಿಸೋದಕ್ಕಿಂತನೂ BNP ಜೊತೆಗೆ ವ್ಯವಹರಿಸೋದು ತುಂಬಾ ಸುಲಭ ಆಗಿರಲಿದೆ. ವೀಕ್ಷಕರ ಈ ಕುರಿತು ನಿಮ್ಗೇನು ಅನಿಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.